ಒಂದು ಕ್ಷಣದ ವಂಚನೆ ಯುಗಗಳ ಘೋರ ಶಿಕ್ಷೆ. ಆಕೆ ಮಾಡಿದ ತಪ್ಪಾದರೂ ಏನು? ಅಹಲ್ಯೆ ಗೌತಮ ಮಹರ್ಷಿಗಳ ಧರ್ಮಪತ್ನಿ. ಅವಳ ಸೌಂದರ್ಯ, ಪಾತಿವ್ರತ್ಯದ ಕೀರ್ತಿ ದೇವಲೋಕಕ್ಕೂ ಹಬ್ಬಿತ್ತು. ಆದರೆ ದೇವತೆಗಳ ರಾಜ ಇಂದ್ರನ ಕಣ್ಣು ಅವಳ ಮೇಲೆ ಬಿತ್ತು. ಅದು ಕೇವಲ ನೋಟವಾಗಿರಲಿಲ್ಲ, ಅದು ಕಾಮದ ಅಹಂಕಾರ. ಅವನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದ. ಒಂದು ಪ್ರಾತಃ ಕಾಲ ಗೌತಮರು ಸಂಧ್ಯಾವಂದನೆಗಾಗಿ ಆಶ್ರಮ ತೆರಳಿದರು. ಅದೇ ಕ್ಷಣ ಇಂದ್ರನು ಗೌತಮರ ರೂಪವನ್ನೇ ಧರಿಸಿ ಅಹಲ್ಯೆಯ ಮುಂದೆ ನಿಂತ. ಪತಿಯ ರೂಪ, ಪತಿಯ ವೇಷ. ಕ್ಷಣಕಾಲ ಅಹಲ್ಯೆಯ ಮನಸ್ಸು ಗೊಂದಲಗೊಂಡರೂ ಆ ಮಾಯೆಗೆ, ಆ ದೈವಿಕ ವಂಚನೆಗೆ ಬಲಿಯಾದಳು. ಆದರೆ ಇಂದ್ರನು ಹೊರಡುವಷ್ಟರಲ್ಲೇ ನಿಜವಾದ ಗೌತಮರು ಆಶ್ರಮಕ್ಕೆ ಮರಳಿದರು. ತಪೋಶಕ್ತಿಯ ಕಣ್ಣಿಗೆ ಸತ್ಯ ಕ್ಷಣ ಮಾತ್ರದಲ್ಲಿ ಗೋಚರಿಸಿತು. ಅವರ ಕೋಪ ಅಗ್ನಿ ಪರ್ವತದಂತೆ ಸ್ಫೋಟಿಸಿತು. ಮೊದಲು ಇಂದ್ರನಿಗೆ ಶಾಪ. ನಿನ್ನ ಈ ಕಾಮೋನ್ಮತ್ತ ಶರೀರ ಸಹಸ್ರ ಯೋನಿಗಳಿಂದ ತುಂಬಿ ಹೋಗಲಿ ಎಂದು ಶಪಿಸಿದರು. ನಂತರ ಅಹಲ್ಯೆಗೆ, ನೀನು ಈ ಲೋಕದ ಕಣ್ಣಿಗೆ ಕಾಣದೆ, ಯಾವುದೇ ಸ್ಪರ್ಶಕ್ಕೂ ಸಿಗದೆ, ಯಾವಾಗ ಮಹಾನ್ ಅವತಾರ ಪುರುಷನ ಪಾದ ಸ್ಪರ್ಶವಾಗುವುದೋ ಆ ದಿನದವರೆಗೆ ನಿನ್ನ ಈ ತಪಸ್ಸು ಮುಂದುವರೆಯಲಿ. ಯುಗಗಳೇ ಉರುಳಿದವು. ಆ ಕಲ್ಲು ಕೇವಲ ಜಡವಸ್ತುವಾಗಿರಲಿಲ್ಲ, ಒಂದು ಪಶ್ಚಾತ್ತಾಪದ ಮಹಾ ತಪಸ್ಸಾಗಿತ್ತು. ಕೊನೆಗೆ ತ್ರೇತಾಯುಗದಲ್ಲಿ ವಿಶ್ವಾಮಿತ್ರರ ಜೊತೆ ಶ್ರೀರಾಮಚಂದ್ರನ ಪಾದ ಆ ಆಶ್ರಮಕ್ಕೆ ಸೋಕಿತು. ರಾಮನ ಪಾದ ಸ್ಪರ್ಶವಾದ ಕ್ಷಣ ಯುಗಗಳ ಶಾಪ ಕರಗಿತು. ಅಹಲ್ಯೆ ಮರಳಿ ರೂಪ ಪಡೆದಳು. ವಂಚನೆಯ ಕಳಂಕ ಎಷ್ಟೇ ಗಾಢವಾಗಿದ್ದರೂ ಪ್ರಾಮಾಣಿಕ ಪಶ್ಚಾತ್ತಾಪದ ತಪಸ್ಸಿಗೆ ಸಾಕ್ಷಾತ್ ಭಗವಂತನೇ ಬಂದು ಮುಕ್ತಿ ನೀಡುತ್ತಾನೆ.